ಯೂಶಲಿ ಮೈಸೂರಿಗೆ ಬಂದಾಗೆಲ್ಲ ನನಗೆ ಸ್ವಲ್ಪ ಹಾರ್ಟ್ ಪ್ಯಾಲ್ಪಿಟೇಷನ್ ಜಾಸ್ತಿನೇ ಆಗುತ್ತೆ. ಬೆಳಿಗ್ಗೆ ಎದ್ದ ಮೇಲೆ ಇಷ್ಟು ಫುಲ್ಲು ಆ್ಯಕ್ನೇಸ್ ಬಂದಿತ್ತು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಕಡೆಯಿಂದ ನಿಮಗೆ ಲೋಡ್ಸ್ ಆಫ್ ಪ್ರೀತಿ. ಏನಂತ ಹೇಳಿದ್ರೆ, ನಾವೆಲ್ಲಿದ್ದು ಗೊತ್ತಾ, ಒನ್ ಆಫ್ ದ ಮೋಸ್ಟ್ ಕ್ಲೀನೆಸ್ಟ್ ಸಿಟಿ ಮೈಸೂರಲ್ಲಿ ಇದ್ದೀವಿ. ಸೊ ನಾನಿವಾಗ ಇಲ್ಲಿ ರೂಮ್ ತೊಗೊಂಡಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದಿವಿ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ, ಯಾರನ್ನೋ ಮೀಟ್ ಮಾಡಬೇಕಂತ. ನಾನು ಒಬ್ಬಳೇ ಇದ್ದೀನಿ ರೂಮಲ್ಲಿ. ಅಂದ್ಕೊಂಡೆ ನಿಮಗೆಲ್ಲ ಒಂದು ರೌಂಡ್ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಒಂದು ರಿಸೆಪ್ಷನ್ನು ಮತ್ತು ಮದುವೆ ಇದೆ, ಅಟೆಂಡ್ ಮಾಡಬೇಕು. ಇವತ್ತು ರಾತ್ರಿ ರಿಸೆಪ್ಷನ್ ಇದೆ. ಯಾವ ಥರ ರೆಡಿ ಆಗ್ತೀನಿ, ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾಳೆ ಮದುವೆ ಇದೆ, ಅದನ್ನು ಕೂಡ ಅದರಲ್ಲೂ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಹೊಸ ಥರ ಸ್ಟೈಲಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಸೊ ಯಾರ ಮದುವೆ ಏನು ಎತ್ತ ಅನ್ನೋದೆಲ್ಲ ಸ್ವಲ್ಪ ಡೀಟೇಲ್ಡಾಗಿ ಇನ್ನೊಂದು ದಿನ ಮಾತಾಡೋಣ. ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಒಂದು ಫಂಕ್ಷನ್ಗೆ. ನನ್ನ ಎದೆ ಹೊಡ್ಕೋತಾ ಇದೆ, ಡಗ್ 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 ಅಂತ. ಅದೇ ರಿಯಾಲಿಟಿ. ಇಷ್ಟೋ ತನಕ ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಇತ್ತು, ಅದನ್ನು ಸಮಾಧಾನ ಮಾಡಿಕೊಂಡು ನಾರ್ಮಲಾಗಿ. ಯೂಶಲಿ ಮೈಸೂರಿಗೆ ಬಂದಾಗೆಲ್ಲ ನನಗೆ ಸ್ವಲ್ಪ ಹಾರ್ಟ್ ಪ್ಯಾಲ್ಪಿಟೇಷನ್ ಜಾಸ್ತಿನೇ ಆಗುತ್ತೆ. ಇವತ್ತು ಡಬಲ್ ಜಾಸ್ತಿ ಆಗಿದೆ, ಬಟ್ ಇವಾಗ ನಾನು ನಾರ್ಮಲ್ ಸ್ಟೇಟಿಗೆ ಬಂದಿದ್ದೀನಿ. ಸೊ ನಾನು ಅಂದ್ಕೊಂಡೆ ಒಳ್ಳೆ ವ್ಲಾಗ್ ಮಾಡೋಣ, ಮೂಡ್ ಚೆನ್ನಾಗಿಟ್ಕೊಳ್ಳೋಣ, ಖುಷಿಯಾಗಿರೋಣ ಅಂತ ಅಂದ್ಬಿಟ್ಟು ಬನ್ನಿ ಟೈಮ್ ವೇಸ್ಟ್ ಮಾಡ್ದಂಗೆ ನಮ್ಮ ರೂಮ್ನ ತೋರಿಸ್ತೀನಿ. ಎಂಟ್ರಿಯಿಂದ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಆ್ಯಂಡ್ ಎಂಟ್ರೆನ್ಸಲ್ಲೇ ಮಿರರ್ ಇದೆ ಆಯಿತಾ. ಸೊ ಫುಲ್ ಮಿರರು. ಸದ್ಯಕ್ಕೆ ನಾನು ಈ ಥರ ಇದ್ದೀನಿ, ಅಂಥದ್ದೇನೂ ಬಟ್ಟೆ ಹಾಕ್ಕೊಂಡೆಲ್ಲ ನಾರ್ಮಲಾಗಿ ಕ್ಯಾಶುವಲ್ ವೇರಲ್ಲಿದ್ದೀನಿ. ಸೊ ಎಂಟ್ರಿಯಲ್ಲಿ ನಮಗೆ ಫುಲ್ ಮಿರರ್ ಸಿಗುತ್ತೆ. ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಇದೆ. ಸೊ ವಾರ್ಡ್ರೋಬಲ್ಲಿ ಏನಿದೆ ನನಗಂತೂ ಗೊತ್ತಿಲ್ಲ. ಅಯ್ಯೋ ಓಕೆ, ಇದು ಫುಲ್ ವಾರ್ಡ್ರೋಬು. ಸೂಟು ಗೀಟ ಏನಾದ್ರು ತಂದಿದ್ರೆ ಹಾಕ್ಕೊಳ್ಳೋಕ್ಕೆ ತಂದಿದ್ದೀವಿ, ಆದರೆ ಯೂಸ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ನನ್ನ ಹಸ್ಬೆಂಡ್ ಏನೋ ಅದೇನು ಹಾಕ್ಕೊಳ್ಳಲ್ಲ, ಯೂಸ್ ಮಾಡಲ್ಲ, ಇದೆಲ್ಲ ಯಾಕೆ ಅಂತ. ಇದು ಲಾಕರ್, ಏನಾದ್ರು ಸೇಫ್ಟಿ ಲಾಕರ್ಸ್ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಕೆಟಲ್ ಇದೆ. ನೀರಿದೆಯಾ ಬೈ ಎನಿ ಚಾನ್ಸ್? ನೀರಿಲ್ಲ. ಸೊ ಐ ಥಿಂಕ್ ನಾವು ನೀರು ಆರ್ಡ್ರ್ ಮಾಡ್ಕೋಬೇಕಂತ. ಇಲ್ಲ, 2-3 ಬಾಟ್ಲ್ ಇಟ್ಟಿದ್ದಾರೆ ಅಲ್ಲಿ, ಯೂಸ್ ಮಾಡ್ಬೋದು. ಸೊ ಕಾಫಿ ಮಾಡ್ಕೊತೀವಿ ಅಂದರೆ ಯೂಸ್ ಮಾಡೋಣ. ಇಲ್ಲೊಂದಷ್ಟು ಮಿಲ್ಕ್ ಪೌಡರು, ಶುಗರು, ಆಮೇಲೆ ಟೀ ಪೌಡರ್ಗಳೆಲ್ಲ ಇದೆ. ಆಮೇಲೆ ಕುಡಿಯೋಣ, ಈಗ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಹೊಟ್ಟೆ ತಣ್ಣಗೆ ಇಟ್ಕೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ಇಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫ್ರಿಜ್ ಇಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಸೂಟ್ ಕೇಸ್. ಸೊ ಇದರಲ್ಲಿ ಏನಿದೆ ಅಂತ ಆಮೇಲೆ ತೋರಿಸ್ತೀನಿ ಅನ್ಪ್ಯಾಕ್ ಮಾಡಬೇಕಾದ್ರೆ. ಆ್ಯಂಡ್ ಮೋಸ್ಟ್ಲಿ ಇದು ಲಾಂಡ್ರಿ ಟೇಬಲು. ಸೊ ನಾವು ಬಟ್ಟೆ ಗಿಟ್ಟೆ ಹಾರಾಕೊಳ್ಳೋಕ್ಕಂತ ಇದೆ. ಆ್ಯಸ್ ಆಫ್ ನೋ ನನ್ನ ಹಸ್ಬೆಂಡ್ ಸೂಟ್ ಕೇಸ್ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಟಿ ವಿ ಇದೆ, ಟಿ ವಿ ಸ್ಟ್ಯಾಂಡು. ಆ್ಯಂಡ್ ರೂಮ್ ಈ ಥರ ಕಾಣ್ತಾ ಇದೆ ನೋಡಿ, ತುಂಬ ಕ್ಲಾಸಿ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ, ಡಿಸೆಂಟ್ ಆಗಿದೆ. ತುಂಬ ಹೈಫೈ ಹೋಟ್ಲ್ ಏನು ತೊಗೊಂಡಿಲ್ಲ, ನಾರ್ಮಲ್ ಸಿಂಪಲ್ ಹೋಟ್ಲ್ ತೊಗೊಂಡಿದ್ದೀವಿ ರೂಮು. ಸೊ ಇದು ರೆಸ್ಟ್ ರೂಮು. ಸೊ ರೆಸ್ಟ್ ರೂಮಲ್ಲಿ ಮಿರರ್ ಮಾತ್ರ ಸಖತ್ತಾಗಿದೆ. ನಾನು ಇವಾಗಲೇ ಬರ್ತಿರೋದು, ಬಂದಾಗಿಂದ ನೋಡೇ ಇಲ್ಲ. ಮಿರರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ವಾವ್, ಡ್ರೈಯರ್ ಕೂಡ ಇದೆ. ಆನ್ ಆಗುತ್ತಾ? ಎಸ್, ನನಗೆ ಸಖತ್ ಇಷ್ಟ ಡ್ರೈಯರು. ಈಗಿರೋ ನ್ಯಾನೋ ಪ್ಲಾಸ್ಟಿಯಾ ಹೇರ್ಗೆ ಡ್ರೈಯರ್ ಸಖತ್ ಇಂಪಾರ್ಟೆಂಟ್. ಓಕೆ, ನನ್ನ ಫೇಸ್ ಹಿಂಗೆ ಕಾಣ್ತಾ ಇದೆ. ಆ್ಯಂಡ್ ಇನ್ನೇನಿದೆ, ಓಕೆ ಇಲ್ಲೇನೇನೋ ಇಟ್ಟಿದ್ದಾರೆ ನೋಡಿ. ಇದೇನಿದು? ಇದು ಬಾಡಿ ಲೋಷನ್ನು. ಸೊ ಲೋಷನ್ ನಾನು ಯೂಸ್ ಮಾಡಲ್ಲ, ಬೇರೆ ಅದುವೆ. ಇಲ್ಲಿ ಶ್ಯಾಂಪೂನೂ ಯೂಸ್ ಮಾಡೋಕ್ಕಾಗಲ್ಲ ನಾನು. ಇದೇನು? ಶವರ್ ಜೆಲ್, ಇದೊಂದು ಯೂಸ್ ಮಾಡ್ತೀನಿ. ಟೂತ್ ಬ್ರಷ್ ಕಿಟ್ ಇಟ್ಟಿದ್ದಾರೆ, 2 ಇಟ್ಟಿದ್ದಾರೆ. ಆ್ಯಂಡ್ ಸೋಪ್. ಬೈ ದ ವೇ ನಾನು ನೇಲ್ಸ್ ಮಾಡಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ. ಹೇಗಿದೆ ನನ್ನ ನೇಲ್ಸ್ ಅಂತ ಹೇಳಿ ಆಯಿತಾ. ಇಲ್ಲೂ ಮಾಡಿದ್ದೀನಿ ನೋಡಿ, 2 ಕೈಗೂ ಮಾಡಿದ್ದೀನಿ. ಆ್ಯಂಡ್ ದಿಸ್ ಆರ್ ಪ್ರೆಸ್ ಆನ್ ನೇಲ್ಸ್ ಆಯಿತಾ. ಇದು ಆ್ಯಕ್ಚುಲಾಗಿ ಜೆಲ್ ಪಾಲಿಶ್ ಅಲ್ಲ, ಪ್ರೆಸ್ ಆನ್ ನೇಲ್ಸ್. ನೋಡ್ಬೋದು ಇಲ್ಲಿ ಹಿಂದೆಗಡೆ ಉಗುರು ಕಾಣುತ್ತೆ, ಮುಂದೆಯಿಂದ ಮಾತ್ರ ಹಿಂಗೆ ಚೆನ್ನಾಗಿ ಕಾಣುತ್ತೆ. 2 ಫುಲ್ ನೇಲ್ಸ್ ಕಟ್ ಮಾಡಿದ್ದೀನಿ, ಹಿಂಗೆ ಕಾಣುತ್ತೆ ನೋಡಿ ಪ್ರೆಸ್ ಆನ್ ನೇಲ್ಸು ಆಯಿತಾ. ಆ್ಯಂಡ್ ಓಕೆ, ಈ ಕಡೆ ಇಲ್ಲೇ ಕಮೋಡ್ ಇದೆ. ಆ್ಯಂಡ್ ಇದು ಶವರ್ ಪ್ಲೇಸ್. ಸೊ ದಿಸ್ ಇಸ್ ಗುಡ್. ಟವಲ್ ಅಲ್ಲಿದೆ. ಓಕೆ, ದಿಸ್ ಇಸ್ ಹೌ ರೆಸ್ಟ್ ರೂಮ್ ಲುಕ್ಸ್ ಲೈಕ್. ಇದೇ ನಮ್ಮ ಸಿಂಪಲ್ ರೂಮು. ಸೊ ಇವಾಗ ಹೋಗ್ಬಿಟ್ಟು ನಮ್ಮ ಸೂಟ್ ಕೇಸ್ನ ಅನ್ಪ್ಯಾಕ್ ಮಾಡೋಣ, ಬನ್ನಿ ತೋರಿಸ್ತೀನಿ. ಸೊ ಇದು ಫುಲ್ ಕರ್ಟನ್ ಇದೆಯಲ್ಲ, ಇದನ್ನು ತೋರಿಸ್ಲಿಲ್ಲ ಅಲ್ವಾ. ನನಗೆ ಆ್ಯಕ್ಚುಲಿ ಫೇವ್ರೆಟ್ ಪ್ಲೇಸ್ ಅಂದರೆ, ನನ್ನ ರೂಮಲ್ಲಿ ಈ ಥರ ಒಂದು ಇರಬೇಕು ಅಂತ ತುಂಬ ಆಸೆ ಇತ್ತು. ಈ ಕರ್ಟನ್ ತೆಗ್ದಾಗ ಇಲ್ಲಿ ಕುತ್ಕೊಳ್ಳೋಕೆ ಒಂದು ಜಾಗ ಬೇಕಾಗಿತ್ತು. ಇದು ನನಗೆ ಸಖತ್ ಇಷ್ಟ. ಎನಿವೇಸ್ ಈಗ ನಮ್ಮ ಮನೇಲಿ ಅದು ಮಾಡಿಸಿಲ್ಲ.
ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ನಾರ್ಮಲ್ ಸಿಟಿಯಲ್ಲೇ ತೊಗೊಂಡಿದ್ದೀವಿ, ತುಂಬ ಔಟ್ಸ್ಕರ್ಟ್ಸ್ಗೇನು ಹೋಗಿಲ್ಲ. ಸೊ ಸಿಂಪಲ್ಲಾಗಿದೆ. ಮೈಸೂರು ಯಾವತ್ತೂ ಖಾಲಿಯಾಗಿ ಪ್ರಶಾಂತವಾಗಿ ಇರೋದಲ್ವಾ. ಇಲ್ಲೋರು ಸಣ್ಣ ಪುಟ್ಟ ಅಂಗಡಿಗಳಿದೆ, ಟೀ ಕಾಫಿ ಅದಕ್ಕೆ ಇದಕ್ಕೆ ಕೆಫೆಗಳೆಲ್ಲ ಇದೆ. ಆ್ಯಂಡ್ ಹೋಟ್ಲಲ್ಲೇ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಹೊರಗಡೆ ಹೋಗೋ ಅವಶ್ಯಕತೆ ಸದ್ಯಕ್ಕಂತೂ ಇಲ್ಲ. ಓಕೆ, ದೆನ್ ಇವಾಗ ಅನ್ಪ್ಯಾಕಿಂಗ್ ಮಾಡೋ ಸಮಯ. ನನ್ನ ಹಸ್ಬೆಂಡ್ ಇಲ್ಲಿ ಪುಟ್ಟು ಬ್ಯಾಗ್ ಇಟ್ಕೊಂಡು ಒಂದು ಬಿಸಾಕಿದ್ದಾರೆ. ಹುಡುಗರು ಇಷ್ಟೇ ಅನಿಸುತ್ತೆ ಅವ್ರ ಲೈಫು, ಒಂದು ಬ್ಯಾಗ್ ಹಿಂಗೆ ಬಿಸಾಕ್ಬಿಟ್ಟು ನಿಂತಿರ್ತಾರೆ ಅಷ್ಟೇ. ಮಾಯನೂ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಸೂಟ್ ಕೇಸ್ನ ಅನ್ಪ್ಯಾಕ್ ಮಾಡೋಣ. ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟು ಸೇಫಾಗಿ ಹಿಂಗೆ ಇಟ್ಕೊಳ್ಳೋದ, ಇಲ್ಲ ಅಂದರೆ ಎಲ್ಲ ಚೆಲ್ಲೋಗ್ಬಿಟ್ಟು ಚಿಲ್ಲ ಪಿಲ್ಲಿ ಆಗಿಬಿಡ್ತವೆ. ಕರೆಕ್ಟಾಗಿದೆ. ಕಾಣ್ತಾ ಇದೆಯಾ? ಓಕೆ. ಸೊ ಇದು ಬಂದು ನನ್ನ ಮೇಕಪ್ ಕಿಟ್. ಎಲ್ಲನೂ ಇದ್ರೊಳಗಡೆ ಹಾಕಿದ್ದೀನಿ. ಓಕೆನಾ? ಇದು ಫುಲ್ ಮೇಕಪ್ ಕಿಟ್ಟು. ಇದು ನೆನ್ನೆ ಹೋಗಿ ನಾನು ವೆಸ್ಟ್ ಸೈಡಲ್ಲಿ 2 ಎತ್ನಿಕ್ ವೇರ್ ಸ್ಯಾಂಡಲ್ಸ್ನ ನಾನು ತೊಗೊಂಡಿದ್ದು. ಇನ್ನು ಟ್ಯಾಗ್ ಕೂಡ ತೆಗ್ದಿಲ್ಲ. ಈ ಟ್ಯಾಗ್ ನೆನಪಿಸ್ಕೊಂಡ್ರೆ ನನಗೆ ಈ ಡಾಗ್ ಸತೀಶ್ ನೆನಪಾಗ್ತಾರೆ. ಟ್ಯಾಗ್ ತೆಗ್ದಿಲ್ಲ, ಇಷ್ಟು ಕಾಸ್ಟು 2 ಲಕ್ಷ 3 ಲಕ್ಷ ಅಂತ. ನಂದು ಯಾವ 2 ಲಕ್ಷ 3 ಲಕ್ಷ ಅಪ್ಪ, ನಾವು ಸಿಂಪಲ್ ಜೀವಿಗಳು. ಎನಿವೇಸ್, ಬೇರೆಯವ್ರ ಬಗ್ಗೆ ಮಾತು ಬೇಡ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇದರಲ್ಲಿ ಏನು ಗೊತ್ತಾ, ಇಲ್ಲಿ ನೋಡಿ, ಈ ಬ್ಲೌಸಿಗೆ ಡಿಸೈನ್ ಮಾಡ್ತಾರೆ ಗೊತ್ತಾ, ಥ್ರೆಡ್ಡು ಮತ್ತು ಜರ್ದೋಸಿಲೆಲ್ಲ ಆ ಥರ ಡಿಸೈನ್ ಮಾಡಿದ್ದಾರೆ. ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇವಾಗ ಕರೆಂಟ್ ಕಲೆಕ್ಷನ್ಸ್ ಇದು. ಇದ್ರದ್ದು ಬಂದು ಹತ್ತತ್ರ ನನಗೆ 1,500 ಆಯಿತು. ಸೊ ಅಂದರೆ ಡೈಲಿ ಹಾಕೋಕ್ಕಲ್ಲ, ಎತ್ನಿಕ್ ವೇರ್ ಹಾಕಿದಾಗ. ಬಟ್ ಫ್ಲ್ಯಾಟ್ಸ್ ಯೂಸ್ ಮಾಡಬೇಕು, ಸ್ವಲ್ಪ ಓಡಾಡಬೇಕು, ಬೆಟ್ಟಕ್ಕೆಲ್ಲ ಹೋಗ್ತೀನಲ್ಲ, ಅವಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಆ್ಯಂಡ್ ಇದು ಸಿಮಿಲರ್ ರೇಂಜೇ ಆಯಿತಾ. ಇದು ಹತ್ತತ್ರ ಸೇಮ್ ಕಾಸ್ಟೇ, ಆದರೆ ಇದು ತುಂಬಾ ಕ್ಯೂಟಾಗಿದೆ ನೋಡಿ. ಸಿಮಿಲರ್ ಪ್ಯಾಟರ್ನೇ ತೊಗೊಂಡೆ, ಅಂದರೆ ಅಷ್ಟೊಂದು ಸಿಮಿಲರಾಗಿ ಕಾಣಲ್ಲ. ಇದು ಅಷ್ಟೇ, ಇದ್ರ ಮೇಲೆ ವರ್ಕ್ ಇದೆ, ಸ್ಲಿಪ್ಪರ್ ಮೇಲೆ ಫುಲ್ ವರ್ಕ್ ಇದೆ. ಆ್ಯಂಡ್ ಇದು ನೆಟ್ ಥರ ಇದೆ ಲುಕ್ಕು. ಆ್ಯಂಡ್ ಇಲ್ಲಿ ನೋಡಿ, ಟ್ರಾನ್ಸ್ಪರೆಂಟ್ ಹೀಲ್ಸ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ವೇ ಆಫ್ ವೇರಿಂಗ್ ಹೀಲ್ಸ್ ಆಯಿತಾ. ನಂಗೆ ಟ್ರಾನ್ಸ್ಪರೆಂಟ್ ಹೀಲ್ಸ್ ಅಂದರೆ ಸಖತ್ ಇಷ್ಟ. ಆ ಚಪ್ಪಲಿ ನಾನು ತೊಗೋತೀನಿ, ಅದೇನಾರು ಆಗಲಿ ಆಯಿತಾ. ಇದು ಸೇಮ್ ಕಾಸ್ಟೇ, ಒಂದು 200 ರೂಪಾಯಿ ಜಾಸ್ತಿ ಅನಿಸುತ್ತೆ ಅಷ್ಟೇ. 1699. ಸೊ ಇದು 1,500, ಇದು 1,700. ಬಟ್ ವೆರಿ ಕ್ಯೂಟಾಗಿದೆ. ಹೇಗೆ ಕಾಣುತ್ತೆ ಅಂತ ಹಾಕಿ ತೋರಿಸ್ತೀನಿ ಬನ್ನಿ. ಸೊ ಚಪ್ಪಲಿ ಹಾಕಿ ತೋರ್ಸೋಕ್ಕೆ ಪೋರ್ಟ್ರೇಟ್ ಮಾಡಲ್ಲೇ ತೋರಿಸ್ಬೇಕು. ಏನು ನೋಡಿ, ಇವಾಗ ಸಂಜೆಗೆ ರೆಡಿ ಆಗ್ತೀನಲ್ಲ, ಸಂಜೆ ಔಟ್ಫಿಟ್ಗೆ ಈ ಚಪ್ಪಲಿ ಹಾಕೋತೇನೆ. ಈ ಥರ ಕಾಣುತ್ತೆ. ಆ್ಯಂಡ್ ಸೈಡಿಂದ ಹೀಗೆ. ನಂಗೆ ತುಂಬ ಹೀಲ್ಸ್ ಹಾಕೋಕ್ಕಾಗಲ್ಲ, ನಂಗೆ ಮಂಡಿ ನೋವಾಗುತ್ತೆ. ಸೊ ಇಷ್ಟೇ ಹೀಲ್ಸ್ ಹಾಕೋದು ನಾನು, ತುಂಬ ಜಾಸ್ತಿ ಹಾಕೋಲ್ಲ. ಈ ಥರ ಕಾಣ್ತಾ ಇದೆ. ಇಷ್ಟು ಸಿಂಪಲ್ ಆಗಿದೆ. ಇನ್ನೂ ಒಂದು ತೊಗೊಂಡಿದ್ದೀನಿ, ಅದು ಕ್ಯಾಶುವಲ್ ವೇರು, ಬಟ್ ಅದು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಇದು ನೋಡಿ, ಈ ಸ್ಲಿಪ್ಪರು ಅಷ್ಟೇ ಈ ಥರ ಕಾಣುತ್ತೆ. ಇದು ಮೋಸ್ಟ್ಲಿ ನಾನು ಸೀರೆಗೆ ಒಂದು ಗೋಲ್ಡ್ ಸ್ಲಿಪ್ಪರ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ. ಗೋಲ್ಡ್ ಸ್ಲಿಪ್ಪರ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನು ಮಾಡೋದು, ಏನೂ ಬಿಟ್ಟಿಲ್ಲ ಅಂದ್ಕೊಂಡೆ, ಆದರೂ ಬಿಟ್ಬಿಟ್ಟೆ. ಓಕೆ, ಇದು ಈ ಥರ ಕಾಣುತ್ತೆ. ಐ ಆಮ್ ನಾಟ್ ಶೂರ್ ಇಫ್ ಐ ಆಮ್ ಗೋಯಿಂಗ್ ಟು ವೇರ್ ದಿಸ್ ಫಾರ್ ಸ್ಯಾರಿ. ಇಲ್ಲಾಂದರೆ ರಾತ್ರಿ ಹಾಕಿದ್ನ ರಿಪೀಟ್ ಮಾಡಿಬಿಡ್ತೀನಿ ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಇವತ್ತೇನು ಹಾಕೋ ಬಂದಿದ್ದೀನಿ ತೋರಿಸ್ತೀನಿ ರೀ. ಸೊ ಇವತ್ತು ನಾನು ಈ ಥರ ಶೂ ಹಾಕೋ ಬಂದಿರೋದು, ಹಿಂಗೆ ಶೈನಿಂಗ್ ಶೂ. ಇದು ಹೀಲ್ಸ್ ಕೂಡ ಈ ಥರ ಹೈ ಇರುತ್ತೆ, ಈ ಥರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ವೇ ಆಫ್ ವೇರಿಂಗ್ ಶೂಸ್ ಆಯಿತಾ. ಈ ಥರ ಶೈನಿಂಗ್ ಇರಬೇಕು, ಹಿಂಗೆ ಸ್ವಲ್ಪ ಹೀಲ್ಸ್ ಇರಬೇಕು. ಇದು ನಂಗೆ ಸಖತ್ ಇಷ್ಟ. ಯೂಶ್ವಲಿ ನಾನು ಜಾಸ್ತಿ ತೊಗೊಳ್ಳೋದೇ ವೆಸ್ಟ್ ಸೈಡಲ್ಲಿ ಆಯಿತಾ, ವೆಸ್ಟ್ ಸೈಡಲ್ಲೇ ತೊಗೊಳ್ಳೋದು. ಸೊ ಈ ಥರ ಇದೆ. ಬಟ್ ಈಗ ಈ ಕಲೆಕ್ಷನ್ಸ್ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರೆ. ಲಾಸ್ಟ್ ಕಲೆಕ್ಷನ್ಸಲ್ಲಿ ಇದಿತ್ತು. ಈ ಸತಿ ಹೋದಾಗಲೂ ಕೇಳಿದೆ ಏನಾದ್ರು ಈ ಥರ ಪ್ಯಾಟರ್ನಲ್ಲಿ ಏನಾರು ಇದೆಯಾ ಅಂತ. ಸೊ ಈ ಥರ ಶೈನಿಂಗಲ್ಲಿ ಅವ್ರ ಹತ್ರ ಏನೂ ಇರಲಿಲ್ಲ. ಬಟ್ ಈ ಸತಿ ಕಲೆಕ್ಷನ್ ಚೆನ್ನಾಗಿದೆ, ನೀವು ಒಂದು ಸತಿ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಈ ಕಡೆ ಕಂಪಾರ್ಟ್ಮೆಂಟ್, ವೆರಿ ಇಂಪಾರ್ಟೆಂಟ್. ಇದು ನಾನು ತೋರಿಸ್ಲೇಬೇಕು. ಹೊಸದಾಗಿ ತೊಗೊಂಡೆ ಆಯಿತಾ, ಪರ್ಫ್ಯೂಮು. ಸ್ಮೆಲ್ ಮಾತ್ರ ಸ್ಟ್ರಾಬೆರಿ ಸ್ಮೆಲ್. ಹೆಂಗೆ ಅನಿಸುತ್ತೆ ಅಂದರೆ, ಅಕ್ಕಪಕ್ಕ ಯಾರೋ ಸ್ಟ್ರಾಬೆರಿ ಇಟ್ಕೊಂಡಿದ್ದಾರೆ ಅಂತ ಅನಿಸ್ಬೇಕು. ಸ್ಮೆಲ್ ಮಾತ್ರ, ಈ ಫ್ರೇಗ್ರೆನ್ಸ್ ಮಾತ್ರ ಅಷ್ಟೂ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಇದು ನಾನು ವೆಸ್ಟ್ ಸೈಡಲ್ಲೇ ತೊಗೊಂಡಿದ್ದು. ತೊಗೋಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಹೆಸರು ಬಂದು ಬೆರಿ ಟ್ವಿಸ್ಟ್ ಅಂತ. ಸೊ ಸ್ಟುಡಿಯೋ ವೆಸ್ಟ್ ಅಂತ ಅವ್ರದ್ದೇ ಒಂದು ಓನ್ ಇದಿದೆ, ಅದರಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ವುಮೆನ್ ಪರ್ಫ್ಯೂಮ್. ಓಕೆ, ಆ್ಯಂಡ್ ದೆನ್ ಕಮ್ಸ್ ದ ಅದರ್ ಸೈಡ್. ಓಕೆ,
ಲಾಸ್ಟ್ ಟೈಮು ನಾನು ಮೇಕಪ್ ಮಾಡಿಸ್ಕೊಳ್ಳೋಕೆ ಹೋದಾಗ ಲೆಹೆಂಗಾ ಇದ್ದಾಗ ಅವರು ಮೇಕಪ್ ಆರ್ಟಿಸ್ಟ್ ಏನು ಮಾಡಿದರು, ನಾರ್ಮಲ್ ಯಾವ್ದಾದ್ರು ಡ್ರೆಸ್ ಹಾಕೊಳ್ಳಿ, ಅದ್ರ ಮೇಲೆ ಮೇಕಪ್ ಮಾಡ್ತೀನಿ, ಲಾಸ್ಟಲ್ಲಿ ಲೆಹೆಂಗಾ ಹಾಕೊಳ್ಳೋಣ, ಅದು ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು. ಸರಿನಾ? ಬಟ್ ನಾನು ಹೇಗೆ ಹಾಕೊಂಡು ಹೋಗಿದ್ದೆ ಅಂದರೆ ಸಿಂಗಲ್ ಟಾಪ್ ಮೇಲಿಂದ ಕೆಳಗೆ ತನಕ ಫುಲ್ ಫ್ರಾಕ್ ಥರ, ಒಂದು ಸಿಂಗಲ್ ಮ್ಯಾಕ್ಸಿ ಫ್ರಾಕ್ ತರುತ್ತಲ್ಲ, ಅದನ್ನು ಹಾಕೊಂಡ್ಬಿಟ್ಟಿದೆ. ಅದನ್ನು ಹಾಕೊಂಡವ್ರಿಗೆ ಮೇಕಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪುನಃ ತೆಗಿಯೋಕ್ಕಾಗಲ್ಲ. ನಾನು ಮೇಕಪ್ ಹೇರೆಲ್ಲ ಆದಮೇಲೆ ಪುನಃ ತೆಗಿಯೋಕ್ಕೆ ಹೋದರೆ ಇನ್ನು ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ ಅಂತ. ಲಾಸ್ಟ್ ಟೈಮ್ ಸಖತ್ತು ಸ್ವಲ್ಪ ಹಿಂಸೆಯಲ್ಲಿ ಅವ್ರದ್ದೇ ಒಂದು ಡ್ರೆಸ್ ಕೊಟ್ಟಿದ್ರು, ಅದನ್ನೇ ಯೂಸ್ ಮಾಡಬೇಕಾಗಿತ್ತು. ಆದರೂ ನನಗೆ ಅವ್ರ ಪಾಪ ಖುಷಿಯಿಂದನೇ ಕೊಟ್ಟರು. ಬಟ್ ನನಗೆ ಪರ್ಸ್ನಲಾಗಿ ಇನ್ನೊಬ್ರು ಬಟ್ಟೆ ಇಸ್ಕೊಂಡು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಪಾಪ ಅವರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಅಂತ, ನನಗೆ ಹಂಗೆ ಯೂಸ್ ಮಾಡೋಕ್ಕೊಂಥರ ಅನಿಸುತ್ತೆ. ಅದಕ್ಕೆ ಒಂದು ಕಾಟ್ ಸೆಟ್ಟು ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಾಟ್ ಸೆಟ್ ಏನಕ್ಕಾದ್ರೂ ಬೇಕಾದರೆ ಅಂತ, ಸೊ ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದನ್ನೇ ನೈಟೇ ವೇರ್ ಮಾಡೋದು, ಅಷ್ಟೇ ಆಗ್ತದೀವಲ್ಲ ಮಲ್ಕೊಳ್ಳೋಕ್ಕೂ. ಇದೆ ಸಿಂಪಲ್ಲಾಗಿ. ನನಗೆ ಸಮ್ಮರ್ ಇರೋದ್ರಿಂದ ಕಾಟನ್ ವೇರ್ ಸೂಪರಾಗಿ ಫೀಲ್ ಆಗುತ್ತೆ. ದಿಸ್ ಈಸ್ ಬೆಲ್ಟ್. ಯಾಕೆ ಅಂತ ಹೇಳ್ತೀನಿ, ಒಂದು ನಿಮಿಷ. ಇದು ನೋಡಿ, ಸ್ಯಾರಿ. ಸೊ ನಿಂತ್ಕೊಂಡೇ ತೋರಿಸ್ಬಿಡ್ತೀನಿ, ಕುತ್ಕೊಂಡು ತೋರ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ಸೀರೆ ಹೆಂಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸೀರೆ. ಅದ್ರ ಮೇಲೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬೆಳಗ್ಗೆ ಮದುವೆಗೆ ಈ ಸೀರೆ ಹಾಕೋತಾ ಇದ್ದೀನಿ. ರೆಡ್ ಕಲರ್ ಇದೆ ವಿತ್ ಆಲ್ ದಿಸ್ ಫೈಂಡ್ ಏನು ಹೇಳ್ತಾರೆ, ವೆರಿ ಡೀಟೇಲ್ಡ್ ವರ್ಕ್. ಆಯಿತಾ? ಅದಕ್ಕೆ ಬ್ಲೌಸು ನೀವೆಲ್ಲ ಕೇಳ್ಬೋದು, ನನಗೆ ತುಂಬ ಕೇಳ್ತಿರ್ತೀರಾ, ಬ್ಲೌಸ್ ನೀವೆಲ್ಲಿ ಸ್ಟಿಚ್ ಮಾಡಿಸ್ತೀರಾ, ಎಲ್ಲಿ ವರ್ಕ್ ಮಾಡಿಸ್ತೀರಾ. ನಾನು ಬ್ಲೌಸ್ ಮೇಲೆ ತುಂಬ ದುಡ್ಡು ಸ್ಪೆಂಡ್ ಮಾಡೋದೇ ಇಲ್ಲ. 15,000 20,000 ಥರ ಎಲ್ಲ ಸ್ಪೆಂಡ್ ಮಾಡ್ತಾರಲ್ಲ, ನಾನು ಆ ಥರ ಎಲ್ಲ ಸ್ಪೆಂಡ್ ಮಾಡೋದೇ ಇಲ್ಲ. ನಾನು ಯಾವಾಗಲೂ ಬೇಸಿಕ್ಕು ಸಿಂಪಲ್ಲೇ ಬ್ಲೌಸ್ ವಿಷಯದಲ್ಲಿ ಮಾತ್ರ. ಬಟ್ ಅರೆ ಒಳ್ಳೆ ಪ್ಯಾಟರ್ನ್ ಹೊಲಿಸ್ತೀನಿ, ಯೋಚನೆ ಮಾಡಿ 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 ಪ್ಯಾಟರ್ನ್ ಹೊಲಿಸ್ತೀನಿ. ಆ್ಯಂಡ್ ಬ್ಲೌಸ್ ಬಂದು ಇಲ್ಲಿ ನೋಡಿ ಯಾವ ಥರ ಕೊಡ್ಸಿದ್ದೇನಂತ. ಇದು ಫ್ರಂಟ್, ಅದು ಫ್ರಂಟ್ ಅಲ್ಲ, ಇದು ಫ್ರಂಟ್. ಓಕೆನಾ? ಇದು ಫ್ರಂಟ್ ಈ ಥರ ಬರುತ್ತೆ, ಸಿಂಪಲ್ ಬ್ಲೌಸು. ಫ್ರಂಟ್ ಈ ಥರ ನೆಕ್ಕು. ಇಲ್ಲಿ ನೋಡಿ, ಇದು ಹ್ಯಾಂಡಿಗೆ ಬಾರ್ಡ್ರ್ ಬಂದ ಸ್ಯಾರಿದು ಜೊತೆಗೆ ಇದು ಆ್ಯಕ್ಚುಲಿ ವರ್ಕ್ ಮಾಡಿರೋಂಗೆ ಕಾಣುತ್ತೆ. ಆದರೆ ನಾನು ಡಿಸೈನರ್ ಕೂತ್ಕೊಂಡು ತಲೆ ಓಡಿಸಿ ಇದು ನಾವು ಲೇಸ್ ತಂದು ಹೊಲ್ದಿರೋದು. ಅವಳೆ ವರ್ಕ್ ಮಾಡಿಸಿರೋ ಲೆವೆಲ್ಗೆ ಮಾಡಿದ್ದಾರೆ. ಒಂಚೂರು ಆಚೆಯಿಂದ ಗೊತ್ತಾಗಲ್ಲ ಇದು ವರ್ಕ್ ಮಾಡಿಸಿರೋದಲ್ಲ, ಲೇಸ್ ಅಟ್ಯಾಚ್ ಮಾಡಿರೋದು ಅಂತ. ಅದನ್ನೇ ಕೈಗೂ ಈ ಕಡೆ ಕೈಗೂ ಹಾಕ್ಸಿದ್ದೀನಿ, 2 ಕೈಗೆ. ಆ್ಯಂಡ್ ಇನ್ನೊಂದು ಹಿಂದೆಗಡೆ ಈ ಥರ ಬರುತ್ತೆ. ಸೊ ಇದೊಂದು ಅಟ್ಯಾಚ್ ಆಗುತ್ತೆ. 2 ಟೈಯಿಂಗ್ ಅಷ್ಟೇ, ಇದು 2 ಫುಲ್ ಟೈಯಿಂಗು. ಆ್ಯಂಡ್ ಈ ಬೀಡ್ಸು ಅಷ್ಟೇ ವರ್ಕ್ ಮಾಡಿಸಿರೋದಲ್ಲ, ಲೇಸ್ನ ಅಟ್ಯಾಚ್ ಮಾಡಿಸಿರೋದು. ಒಂದು ಚೂರು ಅದು ಅಟ್ಯಾಚ್ ಆಗಿರೋಂಗೆ ಗೊತ್ತಾಗದೇ ಇರೋಂಗೆ ಹೊಲ್ದಿದ್ದಾರೆ. ಸೊ ಹಾಕ್ಕೊಂಡ್ಮೇಲೆ ನಿಮ್ಗೆ ಔಟ್ಲುಕ್ ಹೆಂಗೆ ಕಾಣುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದು ನನ್ನ ಸೀರೆ ಬ್ಲೌಸ್. ಓಕೆ, ಆ ಸೀರೆಗೆ ಮ್ಯಾಚ್ ಆಗಲಿ ಅಂತ ನಾನೇನು ಮಾಡಿದ್ದೀನಿ, ನಿಜ ಹೇಳ್ಬೇಕಂದ್ರೆ ಆ ಸೀರೆಗೆ ಮ್ಯಾಚ್ ಆಗಲಿ ಅಂತ ಇದನ್ನು ಬೆಲ್ಟ್ ತೊಗೊಂಡಿರಲಿಲ್ಲ. ಈ ಥರ ಬೆಲ್ಟ್ ಯೂಶ್ವಲಿ ನಂಗೆ ಫ್ರಾಕ್ಗಳಿಗೆ ಹಾಕೋಕ್ಕೆ ಇಷ್ಟ. ಆಯಿತಾ? ಹಿಂಗೆ ಕಾಣುತ್ತೆ ಅಂತ ನನಗೆ ಸಖತ್ ಇಷ್ಟ ಈ ಥರ ಬೆಲ್ಟ್ ಹಾಕೋದು. ಆಯಿತಾ? ಅದಕ್ಕೆ ಅಂತ ತೊಗೊಂಡೆ, ಒಂದು ಇರಲಿಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ. ಬಟ್ ಇದನ್ನು ಸೀರೆಗೆ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಯಾವ ಕಲರ್ ಲೈಟ್ ನಮ್ಮ ಮುಂದೆ ಬೀಳ್ತಾ ಈ ಸ್ಟೀಲು ಅದೇ ಕಲರ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ಇದನ್ನು ನಾನು ತೊಗೊಂಡಿದ್ದು ಮ್ಯಾಕ್ಸಲ್ಲಿ. ಸೊ ಸಿಂಪಲ್ ಬೆಲ್ಟ್ ಇದು ಈ ಥರ ಬಂತು. ಓಕೆನಾ? ಸೊ ಇದಾಗಿದೆ ನಮ್ಮ ಸೂಟ್ ಕೇಸಲ್ಲಿ ಏನೇನಿದೆ ಅನ್ನೋದು. ಇನ್ನೊಂದಷ್ಟು ಬೇಸಿಕ್ ನೆಸೆಸಿಟಿ ಥಿಂಗ್ಸ್ ಏನೇನು ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಅತಿಯಾಗಿ ಲಗೇಜ್ನ ಕ್ಯಾರಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ನನ್ನ ಹಸ್ಬೆಂಡು ಇಷ್ಟಪಡಲ್ಲ. ಸೊ ಇಷ್ಟೇ ಸಿಂಪಲ್ ಲಗೇಜು. ಆ್ಯಂಡ್ ನಮ್ಮ ಮೇಕಪ್ಪಲ್ಲಿ ಕಿಟ್ಟಲ್ಲಿ ಏನಿದೆ ಬೇಸಿಕ್ ಎಲ್ಲ ನೀವು ಡೈಲಿ ನೋಡ್ತಾ ಇರ್ತೀವಿ ನಾನು ಬ್ಲಾಗ್ಸಲ್ಲಿ ಏನೇನು ಹಾಕೋತೀನಿ ಅಂತ, ಅದೇ ಇದೆ, ಏನೂ ಎಕ್ಸ್ಟ್ರಾ ಇಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಫೇಸಿಗೆ ಏನೂ ಮೇಕಪ್ ಮಾಡಿಲ್ಲ ನಾನು. ಇಲ್ಲಿ ನೋಡಿ, ಕ್ಯಾನ್ ಯು ಸಿ ದಿಸ್? ಇದೇನಾಯಿತು ಅಂದರೆ ಮೊನ್ನೆ ಬೆಟ್ಟಕ್ಕೆ ಹೋಗಿದ್ನಲ್ಲ, ಬೆಟ್ಟದ ಬ್ಲಾಗ್ ಹಾಕಿದ್ನಲ್ಲ. ಸೊ ಅಲ್ಲಿಂದ ಬಂದ ಮೇಲೆ ಒಂದು ರಾತ್ರಿ ನೆಕ್ಸ್ಟ್ ಡೇಗೆ ಬೆಳಿಗ್ಗೆ ಎದ್ದ ಮೇಲೆ ಇಷ್ಟು ಫುಲ್ಲು ಆ್ಯಕ್ನೇಸ್ ಬಂದಿತ್ತು, ಇಲ್ಲೂ ಬಂದಿತ್ತು. ನನಗದು ಏನು ರಿಯಾಕ್ಷನ್ ಆಯಿತು, ಡಸ್ಟ್ ಅಲರ್ಜಿ ಆಯಿತಾ ಇಲ್ಲ, ನಾವು ಯಾವುದೋ ಒಂದು ಮಧ್ಯರಾತ್ರಿ ಅದೊಂದು ಡಾಬಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ತಿಂದಾಗ ಅವರು ತುಂಬ ಲೋಕಲ್ ಫುಡ್ ಕೊಟ್ಟಿದ್ರು ಆಯಿತಾ. ಹೊಟ್ಟೆ ಹಸಿ ನೆಲ್ಲು ಓಪನ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕಲ್ಲಿ ನಿಲ್ಲಿಸಿದ್ವಿ. ಬಟ್ ತುಂಬ ಕೆಟ್ಟದಾಗಿತ್ತು ಊಟ. ಅದು ತಿಂದು ಆಯಿತಾ. ಯೂಶ್ವಲಿ ನಾನು ಹೊರ್ಗಡೆ ಚೆನ್ನಾಗಿಲ್ಲದಿರೋ ಜಾಗದಲ್ಲಿ ತಿಂದಾಗೆಲ್ಲ ಆಗುತ್ತೆ, ಅಂದರೆ ಫುಡ್ಡು ಚೆನ್ನಾಗಿಲ್ಲ, ತುಂಬ ಲೋ ಕ್ವಾಲಿಟಿ ಲೋ ಗ್ರೇಡ್ ಇದಾಕಿದ್ದಾರೆ ಅಂತ ಹೇಳಿದ್ರೆ ಹಂಗಾಗುತ್ತೆ. ಮೋಸ್ಟ್ಲಿ ಅಲ್ಲೇ ಹಂಗೆ ಆಯಿತೋ ಏನೋ,
ಫುಲ್ ಆ್ಯಕ್ನೇಸು. ಇವಾಗ ಆ್ಯಕ್ನೇಸಲ್ಲಿ ಒಂದು ಸ್ವಲ್ಪ ಹೋಗಿ ಮಾರ್ಕ್. ಸೊ ನಾನು ಸ್ಕಿನ್ಗೆ ಏನೂ ಹಾಕಿಲ್ಲ, ಬರೀ ವೈಟ್ ಕ್ರೀಮು, ನಂದು ಡೈಲಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿದ್ದೀನಿ. ಆ್ಯಂಡ್ ಮೈಲ್ಡಾಗಿ ಲಿಪ್ಸ್ಟಿಕ್, ಅದು ಆಲ್ಮೋಸ್ಟ್ ಹೋಗ್ತಾಯಿದೆ. ಕಣ್ಕಪ್ಪು ಹಾಕಿಲ್ಲ, 2-3 ದಿನದಿಂದ ಕಣ್ಕಪ್ಪು ಹಾಕಿ ಕಣ್ಕೈಗಳೆಲ್ಲ ಕಪ್ಪು ಕಾಣ್ತಾ ಇದೆ. ಎನಿವೇಸ್ ಇವಾಗ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗ್ತೀನಲ್ವ, ಅವರು ಎಲ್ಲ ಸರಿ ಮಾಡಿ ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಇವಾಗ ಹೋಗಿ ನಾನು ಇನ್ನೂ ಲೆಹೆಂಗಾ ತೊಗೋಬೇಕು. ಲೆಹೆಂಗಾನ ರೆಂಟ್ ಮಾಡ್ತಾಯಿದ್ದೀನಿ. ಸೊ ಲೆಹೆಂಗಾ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದಷ್ಟು ಆಪ್ಷನ್ಸ್ ಕಳಿಸಿದ್ದಾರೆ, ಚೆನ್ನಾಗಿದೆ. ನನಗೆ ಮೆರೂನಲ್ಲಿ ಅದರ ಒಂದು ರಿಚ್ ಆಗಿರೋ ಲೆಹೆಂಗಾ ತೊಗೋಬೇಕಂತ ಆಸೆ ಇದೆ ಆಯಿತಾ. ಬಟ್ ನೋಡೋಣ ಅಲ್ಲಿ ಯಾವ ಕಲರ್ ಸೂಟ್ ಆಗುತ್ತೆ, ಹಾಕೊಂಡಾಗಲೇ ಒಂಥರ ಕಾಣುತ್ತೆ, ಫೋಟೋಲ್ಲೇ ನೋಡೋಕೆ ಒಂಥರ ಕಾಣುತ್ತೆ. ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ತೊಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾಳೆಗಂತೂ ಸೀರೆ ಹುಡ್ಕೋತೀನಿ. ಆ್ಯಂಡ್ ಅದೇ ರೀತಿ ಜ್ಯುವೆಲರೀಸ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅನ್ನೋ ವಿಷಯನೇ ಹೇಳಲಿಲ್ಲ. ಸೊ ಬೇಸಿಕಲಿ ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು ಚಿಕ್ಕಪೇಟೆಯಲ್ಲಿ ನನಗೊಬ್ಬರು ಟೇಲರ್ ಪರಿಚಯ ಇದ್ದಾರೆ. ಅವ್ರು ಇವತ್ತಿಂದ ಅಲ್ಲ, 4-4.5 ವರ್ಷದಿಂದ, 4 ಅಲ್ಲ 3.5 ವರ್ಷದಿಂದ ಪರಿಚಯ. ಯಾಕಂದರೆ ನನ್ನ ಮಗಳು 2 ತಿಂಗಳು ಮಗು ಅವ್ರು ನನಗೆ ಪರಿಚಯ ಆದಾಗ. ಆ್ಯಂಡ್ ಅವ್ರು ಸಖತ್ ಸಿಂಪಲ್ ಮನುಷ್ಯ ಆಯಿತಾ. ಅವ್ರ ಅಂಗಡಿ ಹತ್ರ ಹೋದರೆ ಅವ್ರು ಈಚೆಗಡೆ ಏನದು ಒಳ್ಳೆಯ ಅಂತ ಪ್ಯಾಟ್ರನ್ದು ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಹಾಕ್ಕೊಂಡಿಲ್ಲ, ಅಷ್ಟು ಸಿಂಪಲ್ ಮನುಷ್ಯ. ನಂಗೆ ಅವ್ರು ಬಿಟ್ಟರೆ ಬೇರೆ ಯಾರೂ ಸೆಟ್ ಆಗೋದಿಲ್ಲ. ಚೆನ್ನಾಗಿರೋ ಪ್ಯಾಟ್ರನೈಸ್ ವರ್ಕ್, ಈ ಥರ ಪ್ಯಾಟ್ರನ್ ವರ್ಕ್ ಚೆನ್ನಾಗಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತೀನಿ. ಸಿಂಪಲ್ಲಾಗಿ ಸ್ಲೀವ್ಲೆಸ್ ಬ್ಲೌಸು ಇಲ್ಲ ಪ್ಲೇನ್ ಬ್ಲೌಸ್ ಹೊಲಿಸ್ತಾ ಇದ್ದೀನಿ ನಾರ್ಮಲ್ ಸ್ಯಾರಿಗೆ ಅಂತ ಅಂದಾಗ ನಾನೇನು ಮಾಡ್ತೀನಿ, ನಮ್ಮ ಮನೆ ಹತ್ರ ಅಕ್ಕಪಕ್ಕ 1-2-3 ಜನ ಆಂಟಿರ್ ಗೊತ್ತು ನನಗೆ. ಸೊ ಯಾರು ಅವೈಲೇಬಲ್ ಇರ್ತಾರೆ, ಒಂದು ದಿನದಲ್ಲಿ ಯಾರು ಬ್ಲೌಸ್ ಹೊಲ್ಕೊಡ್ತಾರೆ ಅವ್ರ ಹತ್ರ ಹೋಗ್ತೀನಿ. ಸೊ ಇವ್ರ ಹತ್ರನೇ ನಾನು ಜಾಸ್ತಿ ಹೊಲ್ಸೋದು. ಆ್ಯಂಡ್ ಚಿಕ್ಕಪೇಟೆಗೆ ಹೋದಾಗ ಕರೆಕ್ಟ್ ಅಡ್ರೆಸ್ ತೋರಿಸ್ತೀನಿ. ಬಿಕಾಸ್ ನಾನು ಹೇಳಿದ್ರು ಲೊಕೇಶನ್ ಇವಾಗ ಹೇಳಿದ್ರು ಇದೇ ಅಂಗಡಿ ಅಂತ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಪಕ್ಕದಲ್ಲಿ ಅಷ್ಟೊಂದು ಅಂಗಡಿಗಳಿರ್ತವೆ ಅಲ್ಲಿ. ಸೊ ಇದೇ ಅಂಗಡಿ ಅಂತ ತೋರ್ಸೋಕ್ಕೆ ಅಲ್ಲಿಗೆ ಹೋಗಬೇಕು. ಅವರೊಂದು ಮಾರ್ಕೆಟಿಂಗ್ ಮಾಡಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಿಲ್ಲ. ಈಸ್ ಅ ವೆರಿ ಸಿಂಪಲ್ ಮ್ಯಾನ್. ಆ್ಯಂಡ್ ತುಂಬ ಹೈನೂ ಚಾರ್ಜ್ ಮಾಡಲ್ಲ. ಅವ್ರ ವರ್ಕ್ ಏನಿರುತ್ತೆ ಅಷ್ಟೇ ಚಾರ್ಜ್ ಮಾಡೋದು. ಅವ್ರದ್ದು ಬಾರ್ಗೇನ್ ಮಾಡ್ಬೇಕಂದ್ರೂ ನನಗೆ ಅನ್ಸಲ್ಲ ಆಯಿತಾ. ಅವ್ರು ಎಷ್ಟು ಕೇಳ್ತಾರೆ ಸುಮ್ಮನೆ ಸೈಲೆಂಟಾಗಿ ಕೊಟ್ಬಿಡ್ತೀನಿ. ಯಾಕಂದರೆ ಕಾಣಿಸುತ್ತೆ ಅವ್ರ ಕೆಲಸಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಅಂತ, ಆ ಥರ ಇರುತ್ತೆ. ಇಷ್ಟು ಕೆಲಸ ಮಾಡ್ಬಿಟ್ಟು ಇಷ್ಟು ಪ್ರೈಸ್ ಹೇಳೋದು, ಹೈಪ್ ಕೊಡೋದು, ಅದೆಲ್ಲ ಏನೂ ಮಾಡಲ್ಲ. ಸೊ ಲಿಟ್ರಲಿ ನಾನು ಅವ್ರ ಹತ್ರ ಕೊಟ್ಟರೆ ನಂಗೆ ಒಂಥರ ಧೈರ್ಯ ಆಯಿತಾ. ಸೊ ಅದಕ್ಕೆ ನಾನು ಅಲ್ಲೇ ಹೋಗಿ ಕುತ್ಕೊಂಡು ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ ಫಸ್ಟು, ನಾನು ಬರ್ತಾಯಿದ್ದೀನಿ, ನನಗೆ ಇವತ್ತೊಂದು ದಿನ ನನಗೆ ಬಿಟ್ಕೊಟ್ಬಿಡಿ ಅಂತ. ಒಂದು 2-3 ಬ್ಲೌಸ್ ಒಟ್ಟಿಗೆ ಅಲ್ಲೇ ಕುತ್ಕೊಂಡು ಹೊಲಿಸ್ಕೊಬಿಟ್ಟು ಬಂದುಬಿಡ್ತೀನಿ. ಅವ್ರು ನಾನೊಬ್ಳಿಗೆ ಅದನ್ನು ಮಾಡೋದು, ಎಲ್ಲರಿಗೂ ಮಾಡಲ್ಲ. ಬಿಕಾಸ್ ಅಷ್ಟು ವರ್ಷದಿಂದ ಪರಿಚಯ ಇರೋದ್ರಿಂದ ಅವ್ರು ನನಗೋಸ್ಕರ ಮಾಡ್ತಾರೆ. ಆ್ಯಂಡ್ ನಮ್ಮನೆ ಇರೋದಕ್ಕೂ ಚಿಕ್ಕಪೇಟೆರೋದಕ್ಕೂ ತುಂಬ ಗಜ ದೂರ ಇದೆ. ಸೊ ನನಗೋಸ್ಕರ ಅದು ಮಾಡಿಕೊಡ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ಕೊಟ್ಟು ಈಸ್ಕೊಳ್ಳೋ ದಿನ ನೀವು ಟ್ರಯಲ್ ಮಾಡಿಕೊಂಡು ಏನಾದ್ರು ಆಲ್ಟ್ರೇಷನ್ ಇದ್ರಲ್ಲೇ ಮಾಡಿಸ್ಕೊಂಡು ಬರ್ಬೋದು, ಮಾಡಿಕೊಡ್ತಾರೆ ಆಯಿತಾ. ಸೊ ಅದಕ್ಕೆ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ, ಅಲ್ಲಿ ಹೋಗೋದೇ ಒಂದು ಮಾಡ್ತೀನಿ. ಯಾಕಂದರೆ ಇನ್ನೂ ಎಷ್ಟೊಂದು ಸೀರೆಗಳಿದೆ, ಅದಕ್ಕೆಲ್ಲ ಬ್ಲೌಸ್ ಹೊಲಿಸ್ಬೇಕು. ಸೀರೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಬ್ಲೌಸ್ ಹೊಲಿಸಿಲ್ಲ. ಸೊ ಅದಕ್ಕೆಲ್ಲ ಹೋದಾಗ ನಾನು ಮಾಡಿಕೊಡ್ತೀನಿ, ಸರಿನಾ. ಕಂಪ್ಲೀಟ್ ವ್ಲಾಗ್ ನಿಮಗೋಸ್ಕರ ಮಾಡಿ ಕೊಡ್ತೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಾಫಿ ಟೀ ಏನಾದ್ರು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀನಿ. 2 ಕನ್ಫ್ಯೂಷನ್ನು. ಡೆಸರ್ಟ್ಸ್ ತಿಂದರೆ ನನ್ನ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗಿಲ್ಟು ಕೂಡ ಜಾಸ್ತಿ ಆಗುತ್ತೆ. ಸೊ ಆ್ಯಸ್ ಆಫ್ ನಾವು ನನ್ನ ಮೆಂಟಲ್ ಸ್ಟೇಟ್ ಇರೋದಕ್ಕೆ ನೀವು ಯೋಚನೆ ಮಾಡ್ಬೋದು, ವೆಕೇಷನ್ ಬಂದಿದ್ದಾರೆ, ಹೋಟ್ಲಲ್ಲಿ ಇಷ್ಟು ಚೆನ್ನಾಗಿರೋ ರೂಮಲ್ಲಿದ್ದಾರೆ, ಯಾಕೆ ಇವ್ರಿಗೆ ಸ್ಟ್ರೆಸ್ಸು ಅಂತ. ತುಂಬ ನಡೆಯುತ್ತೆ. ಏನಿ ಫ್ಯಾನ್ಸಿ ನೋಡ್ತೀವಿ, ಅದರ ಆಚೆ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅದ್ರಲ್ಲಿ ತುಂಬ ನಡೀತಾ ಇರುತ್ತೆ. ಅದಿಲ್ಲಿ ತುಂಬ ಹರ್ಟ್ ಮಾಡ್ತಾನೂ ಇರುತ್ತೆ. ಇಲ್ಲಿ ಓಡಿಸ್ತಾ ಇರುತ್ತೆ ತಲೆ, ನೋವಿಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವಾಗ ಅದಕ್ಕಿಂತ ಬೆಸ್ಟ್ ಅಂತ ಅನ್ಸೋದು ನನಗೆ ಕಾಫಿನೋ ಟೀನೋ ಕುಡಿದ್ರೆ. ಯೂಶ್ವಲಿ ನನಗೆ ಕಾಫಿ ಟೀ ಕುಡಿದ್ರೆ ನನಗೆ ಅದೊಂದು ಎನರ್ಜಿ ಮೋಡಿಗೆ ಸ್ವಿಚ್ ಆಗ್ತೀನಿ, ಅದನ್ನು ಮಾಡ್ಕೊಂಡು ಕೊಡೋದೇ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಜೊತೆ ಮಾತಾಡ್ಕೊಂಡು ಕಾಫಿ ಹೆಂಗೆ ಮಾಡ್ಕೋತೀನಿ. ನಾನು ಎಷ್ಟು ಕಂಟ್ರಿಗಳಿಗೆ ಓಡಾಡಿದ್ದೀನಿ ಆಯಿತಾ. ಮದುವೆಗಿನ ಮುಂಚೆ ನಾನು ಸೋಲೋ ಟ್ರಿಪ್ಸ್ ಎಲ್ಲ ತುಂಬ ಹೋಗುವೆ ಆಯಿತಾ, ಬೇರೆ ದೇಶಗಳು ನೋಡಿದ್ದೀನಿ. ಸೊ ನಾನು ಹೋದಾಗೆಲ್ಲ ಯಾವ ಥರ ಮಾಡ್ಕೋತಾ ಇದ್ದೆ ಅಂತ ಇವಾಗಲೂ ಅಷ್ಟೇ. ಈಗಲೂ ಕೈಂಡ್ ಆಫ್ ಸೋಲೋ ರೂಮು, ಯಾಕಂದರೆ ನನ್ನ ಗಂಡ ಇಲ್ವೇ ಇಲ್ಲ ಇಲ್ಲಿ, ಮಾಯ. ಸೊ ನನ್ನ ಸೋಲೋ ಲೈಫ್ ಇನ್ ದಿಸ್ ರೂಮ್ ತೋರಿಸ್ತೀನಿ ಆಯಿತಾ. ಇವಾಗ ಕಾಫಿ ಮಾಡ್ಕೋಬೇಕು, ಯಾವ ಥರ ಮಾಡ್ತೀನಿ, ಲೆಟ್ಸ್ ಡೂ ಇಟ್. ಸೊ ಒಂದು ವಾಟ್ರ್ ಬಾಟ್ಲಿದೆ, ಅದನ್ನೇ ಯೂಸ್ ಮಾಡೋಣ ಆಯಿತಾ. ಇದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಈ ಕೆಟಲ್ಗೆ ಒಂದು ಅರ್ಧ ಬಾಟ್ಲಷ್ಟು ನೀರು ತುಂಬಿಸೋಣ. ಅದಕ್ಕಿಂತ ಮುಂಚೆ ಒಂದು ಚೂರು ನೀರು ಹಾಕಿ ಈ ಕೆಟಲ್ನ ಆನ್ ಮಾಡಿ ಫಸ್ಟು ನಾವು ಅದನ್ನು ಸ್ಯಾನಿಟೈಸ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ ಆನ್ ಇದೆ, ಇದು ಆನ್ ಮಾಡಿಬಿಡೋಣ. ಇದೊಂದು 2 ನಿಮಿಷ ಆನ್ ಆಗಲಿ, ಅದೊಂದು ಸ್ವಲ್ಪ ಬಿಸಿ ಆಗಲಿ, ಅದು ಸ್ಟೀಮ್ ಮಾಡಿ ಸ್ಯಾನಿಟೈಸ್ ಮಾಡಿದ್ಮೇಲೆ ನಾವು ಆ್ಯಕ್ಚುಲ್ ನೀರು ಕಾಯಿಸಿ. ನಾವು ಹೋಟ್ಲಲ್ವಾ, ಮನೆಯಲ್ಲಾದರೆ ಒಂದು ಲೆಕ್ಕ, ಹೋಟ್ಲಲ್ಲೆಲ್ಲ ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. 2 ಸೆಕೆಂಡಿಗೆ ನಾನು ಹಾಕಿದ್ದು ನೀರು ಕುದ್ದೋಯ್ತು. ಇಲ್ಲಿ ನೋಡಿ ಸ್ಟೀಮ್ ಹೆಂಗೆ ಕಾಣ್ತಾ ಇದೆ ನಿಮಗೆ. ಓಕೆ, ಇಲ್ಲೊಂದು ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಆಯಿತು. ಇದನ್ನು ಹೋಗಿ ರೆಸ್ಟ್ ರೂಮಲ್ಲಿ ಸುರಿದ್ಬಿಟ್ಟು ಬರ್ತೀನಿ. 1 ಸೆಕೆಂಡ್. ಸೊ ಇವಾಗ
ನೀರು ಹಾಕ್ತೀನಿ. ಒಂದು ಅರ್ಧ ಬಾಟ್ಲು ನೀರು ಹಾಕೋಣ, ಬೇಕಾಗುತ್ತೆ. ಮುಕ್ಕಾಲು ಬಾಟ್ಲು ಯಾಕಂದರೆ ಕಾಲು ಬಾಟ್ಲು ನಾನು ಕುಡ್ತಿದ್ದೆ, ಸೊ ಅರ್ಧ ಬಾಟ್ಲು ಲೆಕ್ಕನೇ. ಇದಿಷ್ಟಾಯಿತು. ಆ್ಯಂಡ್ ಈಗ ಆನ್ 2 ನಿಮಿಷಕ್ಕೆ ಆಗುತ್ತೆ. ಆ್ಯಂಡ್ ಈ ಲೋಟ ಉದ್ದಕ್ಕೆ ಮಗ್ಗಿದ್ದೀರ, ನಾನು ಇಷ್ಟೊಂದೆಲ್ಲ ಟೀ ಕುಡಿಯಲ್ಲ. ಸೊ ಈ ಕೆಟಲು ತುಂಬ ಫಾಸ್ಟಾಗಿದೆ, ತುಂಬ ಬೇಗ ಕುದ್ದೋಗ್ತಾ ಇದೆ. ಸೊ ಈ ಕೆಟಲ್ನ ನೀರು ಯೂಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನೇನಿದೆ ಅನ್ನೋದು ನಾವು ಯಾವಾಗಲೂ ತಿಳ್ಕೊಬೇಕು, ಓಕೆನಾ? ಇದು ನೋಡಿ, ಇದು ಸ್ಟಿರ್ರಿಂಗ್ ಕೊಟ್ಟಿದ್ದಾರೆ, ಓಕೆ. ಆ್ಯಕ್ಚುಲಾಗಿ ನೋಡಿದ್ರೆ ಇದರಲ್ಲಿರೋ ಧೂಳು ನೋಡಿ, ಧೂಳು ಕ್ಯಾನ್ ಐ ಯೂಸ್ ದಿಸ್ ಜಸ್ಟ್ ಲೈಕ್ ದಿಸ್? ಇದನ್ನು ಕೂಡ ವಾಶ್ ಮಾಡಬೇಕು. ವಾಶ್ ಮಾಡಿದ್ರೆ ಯೂಸ್ ಮಾಡೋಕ್ಕಾಗಲ್ಲ, ಓಕೆ. ಸೊ ಯಾ ಲೋಟ. ಬೈ ದ ವೇ ನಾನು ಹೇಳ್ದೆ ಅಲ್ವಾ, ನಾನು ಶುಗರ್ ಬಿಟ್ಬಿಟ್ಟಿದ್ದೀನಿ ಅಂತ. ಸೊ ಇವಾಗ ನಾನು ವೈಟ್ ಶುಗರ್ ಯೂಸ್ ಮಾಡ್ತಾಯಿಲ್ಲ, ಯಾವುದಕ್ಕೂ ನಾನು ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ಹೊರ್ಗಡೆ ಬಂದಾಗ ಡೆಸರ್ಟ್ಸ್ ತಿನ್ನೋಕ್ಕೆ ಇಲ್ಲ ಕುಕ್ಕೀಸ್ ಏನಾದ್ರು ತಿಂದಾಗ ಅವರು ಹಾಕಿರೋ ಶುಗರಿಂದ ನಾನು ತಿಂತೀನಿ. ನಾನೇ ವೈಟ್ ಶುಗರ್ ಯೂಸ್ ಮಾಡ್ತಿಲ್ಲ. ಇಲ್ಲ ಹೊರ್ಗಡೆ ಹೋದಾಗ ಟೀ ಕಾಫಿ ತೊಗೊಂಡಾಗ ನನಗೆ ಕಂಪ್ಲೀಟಾಗಿ ಶುಗರ್ ಫ್ರೀ ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಎದುರು ಸ್ವೀಟ್ನರ್ನ ನಾನು ಯೂಸ್ ಮಾಡಲೇಬೇಕು. ಸೊ ನಾನೇನು ಮಾಡ್ತೀನಿ, ಅವ್ರ ಕೈಲಿ ಶುಗರ್ಲೆಸ್ ಟೀ ಕಾಫಿ ತೊಗೊಬಿಟ್ಟು ಇಷ್ಟೇ ಶುಗರ್ ಹಾಕ್ಲೋ ಬೇಡ ಅಂತ ಹಾಕ್ತಾಯಿದ್ದೀನಿ. ಹೋಗ್ತಾ ಮೋಸ್ಟ್ಲಿ ನಂಗೆ ಅದು ಅಭ್ಯಾಸ ಸ್ಟಾಪ್ ಆಗಿಬಿಡುತ್ತೆ. ಈಗ ಸದ್ಯಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬಿಡಬೇಕು. ಏನೇ ಹೊಸ ಹ್ಯಾಬಿಟ್ ಮಾಡ್ಕೋಬೇಕು ಅಂದರೆ ಹಳೆ ಹ್ಯಾಬಿಟ್ನ ಟಕ್ಕಂತ ಬಿಟ್ಬಿಡೋದಲ್ಲ, ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೊಂಡು ಅದನ್ನು ಇಳಿಸ್ಕೊಂಬರ್ಬೇಕು. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಟೆಸ್ಲೆ ಟೀ. ಸೊ ನಾವೇನು ಮಾಡಿದೆ, ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಸನ್ರೈಸ್ ಇನ್ಸ್ಟೆಂಟ್ ಕಾಫಿ ಕೂಡ ಇದೆ. ನಾನು ಅದನ್ನು ಯೂಸ್ ಮಾಡಿದ್ರೆ ಅದು ಇರೋ ಹೀಟಿಗೆ ನಾನು ಹೊಟ್ಟೆ ಫುಲ್ ಉರಿ ಬರೋ ಸ್ಟಾರ್ಟ್ ಆಗಿಬಿಡುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಸೊ ನಂಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಡ. ಇದು ಟೀ ಇದು. ಆ್ಯಂಡ್ ಇಲ್ಲೇನಿದೆ, ಇದು ಅಮೂಲ್, ಆಯಿತಾ? ಅಮೂಲ್ದು ಡೇರಿ ಕ್ರೀಮರ್. ಸೊ ಇಟ್ ಇಸ್ ಈಕ್ವಲೆಂಟ್ ಟು ಹಾಲಿನ ಪೌಡರು. ನಾನೇನು ಮಾಡ್ತೀನಿ, ಒಂದು ಹಾಕ್ತೀನಿ. ಒಂದು ಬೇಕಾ? ಒಂದೇ ಸಾಕು ಅನಿಸುತ್ತೆ. ಎಷ್ಟು ಕ್ಯಾಲೋರೀಸ್ ಇದೆ ಇದರಲ್ಲಿ. ನಾನಿವಾಗ ಸುಮ್ಮನೆ ಕ್ಯಾಲೋರೀಸ್ನ ಡಂಪ್ ಮಾಡ್ಕೊಳ್ಳಲ್ಲ ಹೊಟ್ಟೆಗೆ, ಅದೊಂದು ಬೇರೆ ಅಭ್ಯಾಸ ಆಗೋಗಿದೆ, ರೋಟೀನ್ ಆಗ್ಬಿಟ್ಟಿದೆ ನನಗೆ ಇವಾಗ. ನಂಗೆ ಅದೊಂಥರ ಡೈಲಿ ಹ್ಯಾಬಿಟು. ಸುಮ್ಮನೆ ಇಲ್ಲಿ ಕ್ಯಾಲೋರೀಸೇ ಹಾಕಿಲ್ಲ ಅವರು. ಮೊದಲೆಲ್ಲ ಏನು ಸಿಕ್ಕುತ್ತೆ ಅದನ್ನ ತಿನ್ನೋದು, ಹಾಕೊಳ್ಳೋದು ಬಾಯಿಗೆ. ಈಗ ಹಂಗೆ ಅನ್ಸಲ್ಲ, ಅನ್ಸೋದೇ ಇಲ್ಲ, ಮನಸ್ಸಿಗೆ ಅನ್ಸಲ್ಲ ತಿನ್ನಬೇಕಂತ. ನನಗಿದ್ದಿದ್ದು ಈಟಿಂಗ್ ಹ್ಯಾಬಿಟ್ಸ್ಗೆ ಚೇಂಜ್ ಆಗ್ಬಿಟ್ಟಿದ್ದೀನಿ. ಓಹ್ ಫೈನಲಿ ಈ ಹಾಲು ಪೌಡ್ರ್ ಹಾಕೋತಾ ಇದ್ದೀನಿ ನಾನು, ಓಕೆನಾ? ಜಾಸ್ತಿನಿದೆ, ಒಂದೇ ಪ್ಯಾಕೆಟ್ ಸಾಕು. ತೋರಿಸ್ತೀನಿ ರೀ. ಇದರಲ್ಲಿ ಡಸ್ಟ್ಬಿನೇನು ಇಟ್ಟಿಲ್ಲ, ಎಲ್ಲೇ ಸೇರಿದೆಲ್ಲ. ಓಕೆ, ಇದಲ್ಲ, ಲೆಟ್ ಮೀ ಶೋ ಯು. ಇದು ತಗೊಂಡಿರಿ, ಸಿ ಜಾಸ್ತಿನೇ ಇದೆ, ಓಕೆನಾ? ಇದಕ್ಕೆ ನಾವು ಏನು ಮಾಡ್ತೀವಿ ಇವಾಗ, ಟೀ ಸೊಪ್ಪು ಹಾಕಾಯಿತು, ಹಾಲಿನ ಪೌಡ್ರು ಹಾಕಾಯಿತು. ನೆಕ್ಸ್ಟು ಇಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಶುಗರ್ ಫ್ರೀ ಇದೆ. ದಿಸ್ ಇಸ್ ಫ್ರಮ್ ನ್ಯಾಚುರಲ್. ನಾನು ಮನೇಲಿ ಸ್ಟೀವಿಯಾ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಬಟ್ ನೋಡೋಣ, ಇದನ್ನು ಯಾವುದು ಟ್ರೈ ಮಾಡಿಲ್ಲ. ಐ ಆಮ್ ನಾಟ್ ಶೋರ್ ಹೇಗಿದೆ ಅಂತ. ಇದನ್ನು ಹೇಗೆ ಅರಿಯೋದು? ಯಾ ಸೇಮ್ ಸಣ್ಣಕ್ಕೆ ವೈಟ್ ಪೌಡ್ರ್ ಇದೆ ಇದರಲ್ಲಿ, ಹಾಕ್ತಾಯಿದ್ದೀನಿ. ಐ ಥಿಂಕ್ ಹಾಕ್ಬಿಟ್ಟೆಲ್ಲ ಫುಲ್ಲು. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ, ನನಗೂ ಗೊತ್ತಿಲ್ಲ ಅದಕ್ಕೆ. ಓಕೆ, ಬಟ್ ಇದು ಸ್ಟೀವಿಯಾದೇನೇ ಇದ್ರ ಥರ ಕಾಣ್ತಾ ಇದೆ ಲೋಗೋ, ಬಟ್ ಐ ಆಮ್ ನಾಟ್ ಶೋರ್. ಈ ಹೋಟೆಲವರು ಬೇರೆ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡಲ್ಲ, ಸೊ ನಮಗಷ್ಟು ಗೊತ್ತಾಗಲ್ಲ. ಬಿಸಿ ಇದೆಯಾ? ನನಗಂತೂ ಕುದೀತಾ ಇರಬೇಕು. ನಾನು ಮಾತಾಡೋ ಅಷ್ಟರಲ್ಲಿ ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀರು ಆರೋಗಿದೆ ಒಂದು ಲೆವೆಲಲ್ಲಿ. ಬಟ್ ನಾರ್ಮಲಾಗಿ ಕುಡಿಯೋರ್ಗಾಗತ್ತೆ, ನನ್ನ ಥರ ತುಂಬ ಬಿಸಿ ಕುಡಿಯೋರ್ಗಾಗಲ್ಲ. ಇನ್ನೊಂದು ರೌಂಡ್ ಕುದಿಸ್ಕೊಂಬಿಡೋಣ. ಕುದಿಸ್ಕೊಂಡು ಇದಕ್ಕೆ ಹಾಕೋದಷ್ಟೇ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ, ಬೇಕೇ ಬೇಕದು. ಸೊ ನನಗೆ ನನ್ನ ಟೀ ಬ್ಯಾಗ್ ಮುಳುಗಷ್ಟು ಸಾಕು, ಅದಕ್ಕಿಂತ ತೆಳುಗೆ ಬೇಡ. ಹಾಂ, ಟೀ ಬ್ಯಾಗ್ ಮುಳುಗಿದೆ, ಕ್ಲೀನಾಗಿ ಮುಳುಗಿದ್ರೆ ಸಾಕು. ಒಂದು 30 ಸೆಕೆಂಡ್ ಬಿಟ್ಟರೆ ನಮ್ಮ ಟೀ ರೆಡಿ ಆಗುತ್ತೆ. ಈ ಸ್ಟಿಕ್ ಏನು ವಾಶ್ ಮಾಡ್ಕೊಬಂದೆ ಅದ್ರಲ್ಲಿ ಸ್ವಲ್ಪ ಟೀ ಬ್ಯಾಗ್ನ ಹಮ್ಕಿದ್ರೆ ಆ್ಯಂಡ್ ಮಿಲ್ಕ್, ಹೀಗೆ ನಾವೇನೇನೋ ಮಾಡ್ತಾಯಿದ್ವಿ. ತುಂಬ ಟ್ರಿಪ್ಸ್ ಮಾಡಿದಾಗೆಲ್ಲ ಏನೇನು ಕತೆಗಳಿದೆ ಗೊತ್ತಾ? ಒಂದೊಂದಾಗಿ ಕತೆಗಳು ನೆಕ್ಸ್ಟ್ ಟೈಮ್ ಒಂದೊಂದು ಬ್ಲಾಗಲ್ಲಿ ಕವರ್ ಮಾಡ್ಕೊಬರ್ತೀನಿ. ತುಂಬ ಇದೆ ಮೆಮೊರೀಸ್. ನನ್ನ ಮಗಳು ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಆಯಿತು ಏನೇನು.
ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ನಾವು ಯಾವಾಗ ಕನಸು ಕಂಡ್ಕೊಂಡ್ವಿ ಬರೀ ತಿರುಗಾಡೋದು ಬಿಟ್ಬಿಟ್ಟು ಓಕೆ ಇನ್ನು ನಾವು ಜೀವನ ಕಟ್ಕೊಳ್ಳೋಣ, ಒಂದು ಮನೆ ಮಾಡ್ಕೊಳ್ಳೋಣ, ಮಗು ಮಾಡ್ಕೊಳ್ಳೋಣ ಅಂದರೆ ಒಂದು 2 ವರ್ಷ ಬಿಟ್ಟು ಮಾಡೋಣ ಅಂತಲೇ ಯೋಚನೆ ಇದು. ಮನೆ ಮಾಡ್ಕೋಬೇಕಾದ್ರೆ ಪ್ಲ್ಯಾನ್ ಇರಲಿಲ್ಲ. ಆದರೆ ಅವಳು ಬಂದುಬಿಟ್ಲು, ಇರಲಿ ಒಟ್ಟಿಗೆ ಆಗಲಿ ದೇವ್ರು ಕೊಟ್ಟಿರೋ ವರ ಅಂತ ಮುಂದುವರೆದ್ವಿ. ಅದೇನೋ ಆಗಿ ತಿರುಗಿ ಹುಚ್ಚಿಡ್ಕೊಂಡು ಏನೇನೋ ನಡೆಯೋಕ್ಕೆ ಸ್ಟಾರ್ಟ್ ಆಗೋಯ್ತು ಜೀವನದಲ್ಲಿ. ಜೀವನ ಬದಲಾಗೋಯ್ತು. ದುಡ್ಡಿನ ತೊಂದರೆಗಳು, ಕಮಿಟ್ಮೆಂಟ್ಸು ತುಂಬ ನಡೆದ್ಬಿಡ್ತು. ಎಲ್ಲ ಆಯಿತು ನೋಡಿ. ನನಗೆ ಇದನ್ನು ಹಾಕೋಕ್ಕಿಲ್ಲ, ಎಲ್ಲೂ ಡಸ್ಟ್ಬಿನೇ ಸಿಗ್ತಾಯಿಲ್ಲ. ನಂಗೆ ಇಷ್ಟ ಆಗಲ್ಲ ಡಸ್ಟ್ಬಿನ್ ಇಲ್ಲ ಅಂದರೆ. ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು ನಾನು. ಓಕೆ, ಸೊ ಟೀ ಹೆಂಗಿದೆ, ಹೆಂಗೆ ತೋರಿಸ್ಲಿ, ಇಲ್ಲಿ ಟೀ ರೆಡಿಯಾಗಿದೆ. ಇಲ್ಲಿ ಕುತ್ಕೊಂಡು ವ್ಯೂ ನೋಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಟೀ ಕುಡಿಯೋಣ. ನನಗಂತೂ ಟೀ ಕಂಪ್ನಿಗೆ ಇದ್ಬಿಟ್ರೆ 1000 ಯೋಚನೆಗಳು ಮಾಡ್ತಾ ಇರ್ತೀನಿ, ಟೀ ಕುಡಿತಾ ಇರ್ತೀನಿ. ಇಟ್ಸ್ ಗುಡ್. ಈ ಶುಗರ್ ಫ್ರೀ ಥರ ಫೀಲ್ ಆಗ್ತಿಲ್ಲ, ಇರೋಬರ ಸಕ್ಕರೆ ಎಲ್ಲ ಉಯ್ಕೊಂಡಿದ್ದೀನಿ ಥರ ಅನಿಸ್ತಾ ಇದೆ. ಮೋಸ್ಟ್ಲಿ ಅರ್ಧ ಪ್ಯಾಕೆಟ್ ಹಾಕಬೇಕಾಗಿತ್ತು, 1 ಪ್ಯಾಕೆಟ್ ಜಾಸ್ತಿ ಅನಿಸ್ತಾ ಇದೆ. ನಾನಂತೂ ಕಂಪ್ಲೀಟಾಗಿ ಶುಗರ್ನ ಬಿಟ್ಬಿಟ್ಟಿದ್ದೀನಿ. ನಂಗೆ ಅದೇ ಬೇಜಾರಾಗಿದ್ದು, ಈ ಶುಗರ್ನ ಬಿಟ್ಟ ಮೇಲೆ ಈ ಥರ ಆ್ಯಕ್ನೇಸ್ ಎಲ್ಲಿಂದ ಬಂತಪ್ಪ ನನಗೆ ಯಾವಾಗಲೂ ಕ್ಲಿಯರ್ ಸ್ಕಿನ್. ಎಲ್ಲರೂ ಕೇಳ್ತಾರೆ ನಿಮ್ಮ ಕ್ಲಿಯರ್ ಸ್ಕಿನ್ ಇರುತ್ತೆ ಹೇಗೆ, ಈಗ ಯಾವಾಗಲೂ ಗ್ಲೋ ಆಗ್ತದೆ ನೋಡಿ. ಹೇಳ್ಬೇಕಂದ್ರೆ ಬೆಳಗ್ಗೆ ಎಷ್ಟೋ 6 ಗಂಟೆಲಿ ನಾನು ಹಾಕಿರೋದು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್, ನನ್ನ ಸ್ಕಿನ್ ನೀಟಾಗೇ ಇರುತ್ತೆ, ಯಾವಾಗಲೂ ಹೊಳಿತಾ ಇರುತ್ತೆ, ಗ್ಲೋ ಆಗ್ತಾ ಇರುತ್ತೆ. ಯಾಕಂದರೆ ಹೆಲ್ದಿ ಈಟಿಂಗು, ನಾನೇನು ತಿಂತೀನಿ, ನನ್ನ ಫುಡ್ ಚಾಯ್ಸಸ್ಸು, ಎಕ್ಸಸೈಸು, ಅದೇ ಮೇನಾಗಿ. ಏನೇ ಅಪ್ಲಿಕೇಶನ್ ಎಲ್ಲ ಸೆಕೆಂಡ್ರಿ, ಆಯಿತಾ. ಹಂಗೆಲ್ಲ ಇರ್ಬೇಕಾದ್ರೆ ಇದು ಹೆಂಗಾಯ್ತು ಇಷ್ಟು ಅಗಳ ಅಂತಂದರೆ ಇಲ್ಲೂ ಇಷ್ಟು ಬಂದುಬಿಡ್ತು, ಟೆನ್ಷನ್ ಆಗ್ಬಿಡ್ತು. ಇಲ್ಲೂ ಬಂದಿತ್ತು, ಆಮೇಲೆ ಇಲ್ಲಿ ಬಂದಿತ್ತು ಕಣ್ಮೇಲೆ, ಇಲ್ಲೊಂದು ಮುಟ್ಟಕ್ಕಾಗ್ದಿರೋ ಜಾಗದಲ್ಲಿ ಇಲ್ಲೊಂದು, ಹೆಂಗೋ ಬಂತು. ಒಂದು 3 ದಿನದ ಹಂಗೆ ಇತ್ತು. ಇದೆಲ್ಲ ಹೋಗ್ತಾ ಇತ್ತು. ಇದನ್ನು ನಾವೇ ಪೆಂಟಿ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಇವಾಗ ಮೇಕಪ್ ಆರ್ಟಿಸ್ಟ್ಗೆ ಹೇಳ್ತೀನಿ ಒಂಚೂರು ಮುಚ್ಚಾಕಮ್ಮ ಅಂತ. ಹಾಂ, ಬೈ ದ ವೇ ಇದು ನನ್ನ ವೆಬ್ಸೈಟಲ್ಲಿ ತೊಗೊಂಡೆ. ಈ ಓಲೆ ಹೆಂಗಿದೆ ತೋರಿಸ್ತೀನಿ ರೀ. ತೆಗಿಯೋಕ್ಕೆ ಆಗ್ತಾಯಿಲ್ಲ, ಬಟ್ ಚೆನ್ನಾಗಿದೆ. ನಾನು ತುಂಬ ಹೆವಿ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಲೈಟ್ ವೆಯ್ಟ್. ಅಂದರೆ ಲೈಟ್ ವೆಯ್ಟು ಇಲ್ಲ, ತುಂಬ ಹೆವಿನೂ ಇಲ್ಲ, ಇಟ್ಸ್ ಗುಡ್. ಸೀರೆಗಳಿಗೂ ಹಾಕೊಬೋದು, ವೆಸ್ಟರ್ನ್ ವೇರ್ಗೂ ಹಾಕೊಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಮ್ಮ ಅತ್ತೇನ ಒಡವೆ ಬಿಚ್ಚಬೇಡ, ಅಲ್ಲಿ ಇಲ್ಲಿ ಹಾಕ್ಬಿಡ್ತೀಯ ಅಂದ್ಬಿಟ್ಟು ಬರೋದನ್ನೆಲ್ಲ ಎಲ್ಲೂ ಬಿಚ್ಚಬೇಡ ಅಂತ ಅಂದ್ಬಿಟ್ಟು ಹಾಕಿ ಎಳೆ ಮಕ್ಳಿಗೆ ಕಳಿಸಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ ಇನ್ನೇನೊಂದು 5 ನಿಮಿಷಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದ ತಕ್ಷಣ ರೆಂಟಲ್ ಡ್ರೆಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಯಾವ ಡ್ರೆಸ್ ಚೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಸರಿನಾ? ಹಾಯ್ ಹೇಳು. ಸೊ ಬೇಸಿಕಲಿ ಈ ಹೋಟೆಲಲ್ಲಿ ರೆಸ್ಟೋರೆಂಟ್ ಈ ಥರ ಇದೆ, 4th ಫ್ಲೋರಲ್ಲಿದೆ. ಆ್ಯಂಡ್ ಇಲ್ಲಿ ನಮ್ಮ ಪತಿರಾಯ ಕೋಲ್ಡ್ ವಾಟ್ರ್ ಕುಡಿತಾರೆ. ನಮಗೆ ಕೋಲ್ಡ್ ವಾಟ್ರ್ ಆಗಲ್ಲ, ಅವ್ರು ಕುಡಿಯೋದು ಬಿಡಲ್ಲ. ಸೊ ಈ ಶೆಕೆಲು ನಂಗೆ ಕೋಲ್ಡ್ ವಾಟ್ರ್ ಆಗಲ್ಲ. ನಂಗೊಂಚೂರು ಅದನ್ನೇ ಕೊಡಿ ಪ್ಲೀಸ್. ಬೇಡ, ಅದೇ ಕೊಡಿ. ನಮಗೆ ಅವ್ರದ್ದು ಕಿತ್ಕೊಂಡು ಕುಡಿಯೋದಂದ್ರೆ ಇಷ್ಟ. ಸೊ ನಮ್ಮ ಅವತಾರಗಳು ಹೀಗಿದೆ, ಆಯಿತಾ. ಹೊಟ್ಟೆ ಮಾತ್ರ ಹಸಿತಾ ಇದೆ, ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದೆ. ಸತಿ ಊಟ ಬರಲಿ ಅಂತ ಕಾಯ್ತಾ ಇದ್ದೀನಿ. ರೆಸ್ಟೋರೆಂಟ್ ಮಾತ್ರ ತುಂಬ ನೀಟಾಗಿ ಕಾಣುತ್ತೇನೋ. ಇಲ್ಲ, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಅಷ್ಟೇ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ಕೆಳಗಡೆ ಆ್ಯಕ್ಚುಲಾಗಿ ಬೀಗ್ರೂಟ ನಡೀತಾ ಇದೆ, ಫ್ರೀ ಊಟ. ಅವಾಗಿಂದ ನನ್ನ ಹಸ್ಬೆಂಡು ಕೆಳಗಡೆ ಹೋಗೋಣ ಬಾ ಅಂತ ಕರೀತಾ ಇದ್ದಾರೆ. ನಾನು ಬೇಡ, ಹಂಗೆಲ್ಲ ಹೋಗ್ಬಾರ್ದು ಅಂತ ಹೇಳಿ ರೆಸ್ಟೋರೆಂಟಿಗೆ ಬಂದು ತಿನ್ನೋಣ ಅಂತ, ದುಡ್ಡು ಕೊಟ್ಟು ತಿನ್ನೋಣ ಅಂತ ಹೇಳಿದೆ. ಸೊ ಇದನ್ನ ವಾಟರ್ ಮೆಲನ್ ಫೆಟಾ ಅಂತಾರೆ. ಹಿಂಗೆ ಕಾಣ್ತಾ ಇದೆ ನೋಡಿ. ಒಂದು ಬಿರಿಯಾನಿ ಮತ್ತು ಇದನ್ನು ತೊಗೊಂಡಿದ್ದೀವಿ. ಚೆನ್ನಾಗಿದೆ. ಐ ಥಿಂಕ್ ನಾವು ಟ್ರೈ ಮಾಡಬೇಕು ಮನೇಲೆ. ಇದಕ್ಕೆ ಸ್ವಲ್ಪ ಪೆಪ್ಪರು, ಪೈನ್ ನಟ್ಸು, ಉಪ್ಪು ಏನೋ ಹಾಕಿದ್ದಾರೆ. ಮಿಂಟು, ಪುದೀನದು ಎಕ್ಸ್ಟ್ರಾ ಫ್ಲೇವರ್. ಸಾಸ್ ಹಾಕಿರೋದು ಅದೇ ಪೈನಟ್ ಸಾಸ್. ಇದು ಇನ್ನೊಂದೇನೋ ಇತ್ತು,
ಸ್ಯಾಲಡ್ಸಲ್ಲಿ ಅದೇನಾಯ್ತು ಮೈಲ್ಡ್ ಬಾಲ್ಸಮಿಕ್ ಆ್ಯಂಡ್ ಪೆಪ್ಪರ್ ಡ್ರೆಸ್ಸಿಂಗ್. ಸೊ ದಿಸ್ ಇಸ್ ಸಾಸ್ ಅನ್ಸುತ್ತೆ. ಬಾಲ್ಸಮಿಕ್ ಅನ್ನೋದೇ ಸಾಸ್ ಇರ್ಬೋದು. ಚೆನ್ನಾಗಿದೆ. ಸೊ ಬಿರಿಯಾನಿ ಬಂದಿದೆ ನೋಡಿ. ಫೋರ್ಕ್ ಬಿದ್ದೋಯ್ತು, ಏನಾಗಲ್ಲ, ಸದೇನು ಚೆಲ್ಲಿಲ್ಲ. ಥಿಂಗ್ ಈಸ್ ನಾನಿವಾಗ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಯಾಕೆ ಅಂದರೆ ಬಿಕಾಸ್ ಆಫ್ ಮೈ ನ್ಯೂ ನೇಲ್ಸ್, ಆಯಿತಾ. ಇದರಲ್ಲಿ ಏನಾದ್ರು ಕಲರ್ ಉಳ್ಕೊಂಬಿಟ್ರೆ ಕೆಡ್ದಾಗ ಕಾಣುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಫೋರ್ಕ್ ಇಟ್ಕೊಂಡು ಚಿಕನ್ ಇಟ್ಕೊಂಡು ತಿನ್ನೋದು. ಹೆಂಗೆ ತೋರಿಸೋದು? ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸದ್ಯ ಚಿಕನ್ನ ಫೋರ್ಕಲ್ಲಿ ತಿನ್ನೋದು ಎಷ್ಟು ಕಷ್ಟ ಅಂದರೆ ಅಷ್ಟಿಷ್ಟು ಕಷ್ಟ ಅಲ್ಲ. ಅದು ಸ್ಪೆಷಲಿ ನಂತರ ಫುಡ್ಡಿಗಳಿಗೆ ತಗೊಂಡು ತಿಂತಾ ಇರ್ಬೇಕಷ್ಟೇ. ಆರ್ಡರ್ ಮಾಡಿದ್ದು ಎರಡೇ ಸಿಂಪಲಾಗಿ ಫುಡ್ಡು ಆ್ಯಂಡ್ ಎರಡು ಚೆನ್ನಾಗಿದೆ. ಗುಡ್. ಆದರೂ ನನಗೆ ಹಂಗೆ ಸ್ಪೂನಲ್ಲಿ ಫೋರ್ಕೆಲ್ಲ ತಿಂದು ಅಭ್ಯಾಸ ಆಗೋದು. ಸ್ಪೆಷಲಿ ಚಿಕನ್ನ ನೋ ವೇಸ್, ಏನೂ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಇದೆ ಲಾಸ್ಟ್ ಏನಾಯ್ತಲ್ಲ ನೀಲ್ಸ್ ಮಾಡ್ಕೊಳ್ಳೋದು ನಾನು. ಕಷ್ಟ. This is nice. ತುಂಬಾ ಡಿಫರೆಂಟ್. ಇಂಡೋ ವೆಸ್ಟರ್ನ್ ಇತ್ತು, ಸಿಲ್ರಾಶಿ ಇತ್ತು. ದಿಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದಟ್. You want to see your last time? ಇಲ್ಲ ಇದೆ ಅದು. ಅಲ್ಲ ಫೋಟೋ ನೋಡಬೇಕು. ಯಾಕೆ ಚೆನ್ನಾಗಿದೆ ಅಲ್ಲ? This is better. ಅಲ್ವಾ? ನಾನೇ ರಿಸೆಪ್ಷನ್ ಹೋಗಿ ನಿಂತ್ಕೊಂಡು ಆಗ್ಬಿಡು. ನಾನು ಹೋಗ್ಬಿಡು. ಅದು ಯಾವತ್ತೂ ಹೇಳಲ್ಲ ಬಿಡು ನೀನು, ಬೇರೆಯವರೇ ಹೇಳ್ತಾರೆ. ಗೈಸ್ ಫಂಕ್ಷನ್ ಎಲ್ಲ ಮುಗೀತು. ಸೊ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಈ ಥರ ಇತ್ತು ಮೇಕಪ್. ಅವಾಗ ಫುಲ್ ಅರ್ಜೆಂಟ್ ಹೊರಟ್ಬಿಟ್ಟಿದ್ವಿ, ಲೇಟ್ ಆಗ್ಬಿಟ್ಟಿತ್ತು. ಇದು ನನ್ನ ಹಸ್ಬೆಂಡ್ ಇಬ್ಬರು ಟ್ವಿನ್ನಿಂಗ್ ಮಾಡಿದ್ವಿ. ಅವ್ರು ಜಾಕೆಟ್ ಹಾಕೊಂಡಿದ್ರೆ ಟ್ವಿನ್ ಆಗೋದು. ಇವಾಗ ಸದ್ಯಕ್ಕೆ ಅವರು ಜಾಕೆಟ್ ತೆಗ್ದಾಕ್ಬಿಟ್ಟಿದ್ದಾರೆ. ಬ್ಲೇಸರ್ ಒಳಗಡೆ ಕತ್ಲೆ ರೂಮು. ಫುಲ್ ಮಿರರಲ್ಲಿ ತೋರ್ಸೋಣ. ಕಮ್ ನಾವಿಬ್ರು ಹೆಂಗೆ ಕಾಣ್ತಾ ಇದ್ದೀವಿ ಅಂತ. ಸೊ ನಮ್ಮ ಗಂಡ ಹೆಂಡತಿ ಲುಕ್ ಹಿಂಗಿದೆ. ನನ್ನ ಗಂಡ ಯಾವಾಗಲೂ ಸೋಬರ್ ಲುಕ್ಕೆ, ಸ್ಮೈಲಿ. ಓಕೆ, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊಟ್ಟೆ ಹಸಿತಾ ಇದೆ. ಹೋಗಿ ಏನಾದ್ರು ತಿನ್ಕೊಂಬರ್ಬೇಕು. ಲೆಟ್ ಮೀ ರಿಮೂವ್ ಆಲ್ ಮೈ ಮೇಕಪ್ ವಿಚಾರ. ಮೋಸ್ಟ್ಲಿ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋತೇನೆ ಅಷ್ಟೇ. ನಾ ಬಂದಮೇಲೆ ಮೇಕಪ್ ತೆಗಿತೀನಿ. ಸದ್ಯಕ್ಕೆ ಇರೋ ಮೇಕಪ್ಪಲ್ಲಿ ಹೋಗೋಣ. ಬಟ್ ನಾನು ಜ್ಯುವೆಲರೀಸ್ ಎಲ್ಲ ತೆಗೆದ್ಬಿಡ್ತೇನೆ. ಬಿಕಾಸ್ ರಾತ್ರಿ ಆಗಿದೆ. ಇಷ್ಟೊಂದು ಜ್ಯುವೆಲರಿ ಹಾಕೊಂಡು ಹೊರಗಡೆ ಓಡಾಡೋದು ಸೇಫ್ ಅಲ್ಲ. ಸೊ ಎಲ್ಲ ತೆಗ್ದಾಕ್ಬಿಡೋಣ.